ನಮಸ್ಕಾರ. ಏಕದಿನ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಗುಡ್ ಬೈ. ಬಿಸಿಸಿಐ ಕಡೆಯಿಂದ ಬಂತು ಶಾಕಿಂಗ್ ನಿರ್ಧಾರ. ಸ್ನೇಹಿತರೆ, ನಿನ್ನೆ ದಿವಸ ಭಾರತ ಇಂಗ್ಲೆಂಡ್ ವಿರುದ್ಧ ಎರಡನೇ ಏಕದಿನ ಪಂದ್ಯ ಸೋಲು ಕಂಡ ಬಳಿಕ ಈ ಒಂದು ಬಿಗ್ ಶಾಕಿಂಗ್ ನಿರ್ಧಾರ ಇಲ್ಲಿ ಬಿಸಿಸಿಐ ರೋಹಿತ್ ಅವರ ವಿಚಾರದಲ್ಲಿ ಕೂಡ ತೆಗೆದುಕೊಂಡಿದೆ. ರೋಹಿತ್ ಶರ್ಮಾ ಅವರು ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರ, ಅದರ ಬಿಸಿಸಿಐ ತೆಗೆದುಕೊಂಡಿರುವ ಆ ಶಾಕಿಂಗ್ ನಿರ್ಧಾರ ಏನು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ರೋಹಿತ್ ಶರ್ಮಾ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಿನ್ನೆ ಕರಡಿಪದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೆಯ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಗೆದ್ದು ಬಿಗಿದೆ. ಮೊದಲಿಗೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ 44 ಓವರ್ಗೆ ಕೇವಲ 233ಕ್ಕೆ ಇಲ್ಲಿ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾ ಪರವಾಗಿ ಶ್ರೇಯಸ್ ಅಯ್ಯರ್ ಅವರು 66 ರನ್ ಹೊಡೆದರೆ ವಿರಾಟ್ ಕೊಹ್ಲಿ 65, ಶುಭ್ಮನ್ ಗಿಲ್ ಅವರು 31ಕ್ಕೆ ಔಟ್ ಆಗ್ತಾರೆ. ಇಂಗ್ಲೆಂಡ್ ಪರವಾಗಿ ಜೋಫ್ರಾ ಆರ್ಚರ್ 47ಕ್ಕೆ 3 ವಿಕೆಟ್ ಪಡೆದರೆ ಗಸ್ ಅಟ್ಕಿನ್ಸನ್ 3, ಶಕೀಬ್ ಮಹಮ್ಮದ್ 2 ವಿಕೆಟ್ ಪಡೆದು ಮಿಂಚಿದರು. ಇಂಗ್ಲೆಂಡ್ ತಂಡ 234 ರನ್ಗಳ ಟಾರ್ಗೆಟನ್ನು 44.1 ಓವರ್ನಲ್ಲಿ 6 ವಿಕೆಟ್ ಕಳೆದುಕೊಂಡು 235 ರನ್ಗಳ ಮುಖಾಂತರ ಗೆದ್ದು ಬಿಗಿದೆ. ಇಂಗ್ಲೆಂಡ್ ಪರವಾಗಿ ಜೋ ರೂಟ್ ಅಜಯ್ 99 ಹೊಡೆದರೆ ವಿಲ್ ಜಾಕ್ಸ್ 30, ಶಾಮ್ ಕರ್ನ್ 20 ರನ್ ಹೊಡೆದರೆ ಟೀಮ್ ಇಂಡಿಯಾ ಪರವಾಗಿ ಗುರ್ನೂರ್ ಬ್ರಾರ್ 2, ಶಿವಮ್ ದುಬೆ 1, ಅಕ್ಷರ್ ಪಟೇಲ್ 1 ವಿಕೆಟ್ ಪಡೆದು ಮಿಂಚಿದರು. ಈ ಒಂದು ಪಂದ್ಯ ಗೆಲ್ಲುತ್ತಿದ್ದಂತೆ ಇಂಗ್ಲೆಂಡ್ ತಂಡ 1-1ರಲ್ಲಿ ಸರಣಿ ಸಂಬಲ ಸಾಧಿಸಿದೆ. ಸ್ನೇಹಿತರೆ, ಹೀಗಿರುವಾಗ ಈ ಒಂದು ಪಂದ್ಯದಲ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಆಟ ಕೇವಲ 26ಕ್ಕೆ ಇಲ್ಲಿ ಅಂತ್ಯವಾಯಿತು. ಮೊದಲ ಏಕದಿನ ಪಂದ್ಯದಲ್ಲಿ ಕೂಡ ರೋಹಿತ್ ಅವರ ಬ್ಯಾಟ್ ಇಲ್ಲಿ ಸದ್ಯ ಮಾಡಲಿಲ್ಲ. ಎರಡನೇ ಏಕದಿನ ಪಂದ್ಯದಲ್ಲಿ ಕೂಡ ಕೇವಲ 20 ರನ್ನಿಗೆ ಔಟ್ ಆದ ರೋಹಿತ್ ಶರ್ಮಾ ಈ ಮೂಲಕ ಬಿಸಿಸಿಐ ಕಡೆಯಿಂದ ಒಂದು ಶಾಕಿಂಗ್ ನಿರ್ಧಾರ ಅವರ ವಿಚಾರದಲ್ಲಿ ಬಂದಿದೆ. ಸ್ನೇಹಿತರೆ, ಏನಪ್ಪ ಶಾಕಿಂಗ್ ನಿರ್ಧಾರ ಅಂತಂದರೆ ಇಲ್ಲಿ ನೋಡ್ಬೋದು. ಬಟ್ ರೋಹಿತ್ ಶರ್ಮಾ ಟೀಮ್ ಇಂಡಿಯಾಗೆ ಓಪನ್ ಆಗಿ ಅನೇಕ ದಾಖಲೆಗಳನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಬಟ್ ದಾಖಲೆ ಬರೆದರೂ ಕೂಡ 2027ರ ಏಕದಿನ ವಿಶ್ವಕಪ್ ತೆಗೆದುಕೊಂಡಾಗ 2023ರ ಏಕದಿನ ವಿಶ್ವಕಪ್ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಂಡಿತ್ತು. ಈ ಮೂಲಕ ರೋಹಿತ್ ಫ್ಯಾನ್ಸ್ಗೆ ಒಂದು ಶಾಕಿಂಗ್ ನಿರ್ಧಾರ ಈಗ ಬಂದಿರುವ ಪ್ರಕಾರ ರೋಹಿತ್ ಶರ್ಮಾ ಅವರು ಅಂದರೆ ಬಿಸಿಸಿಐ ವರದಿಗಳ ಪ್ರಕಾರ ಇಲ್ಲಿ ಹೇಳ್ತಾ ಹೋದರೆ ಮತ್ತು ರೋಹಿತ್ ಶರ್ಮಾ ಅವರು 2027ರ ಏಕದಿನ ವಿಶ್ವಕಪ್ಗೆ ಟೀಮ್ ಇಂಡಿಯಾದ ಭಾಗ ಆಗುವುದಿಲ್ಲ ಅಂತ ಹೇಳಿದರು. ಬಟ್ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಅವರು ನಿನ್ನೆ ದಿವಸ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ ಮಾತಿದು. ಬಟ್ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರ ಒಂದು ಇನ್ನಿಂಗ್ಸ್ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರಬೇಕಂದ್ರೆ ಬಟ್ ಸಡನ್ ಆಗಿ ಈ ಒಂದು ಶಾಕಿಂಗ್ ನಿರ್ಧಾರ ಇಡೀ ರೋಹಿತ್ ಶರ್ಮಾ ಅಭಿಮಾನಿಗಳಿಗಷ್ಟೇ ಅಲ್ಲದೆ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೋಡತ್ತುಗಳನ್ನು ನೋಡಲು ನಾವು ಕಾತುರದಿಂದ ಕೂಡ ಕಾಯ್ತಾ ಇದ್ದೀವಿ. ಬಟ್ ಅದನ್ನು ಮಿಸ್ ಮಾಡ್ಕೋತೀವಿ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ಲಾರ್ಡ್ಸ್ ಅಂಗಳದಲ್ಲಿ ಅಂದರೆ ಜುಲೈ 19ರಂದು ಮುಂಬರುವ 3ನೇ ಏಕದಿನ ಪಂದ್ಯ ಇಂಗ್ಲೆಂಡ್ ವಿರುದ್ಧ ರೋಹಿತ್ ಅವರಿಗೆ ಕೊನೆಯ ಇನ್ನಿಂಗ್ಸ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಮುಂದಿನ ಪಂದ್ಯಗಳಲ್ಲಿ ರೋಹಿತ್ ಅವರನ್ನು ಕೈ ಬಿಡುವ ನಿರ್ಧಾರವನ್ನು ಬಿಸಿಸಿಐ ತೆಗೆದುಕೊಂಡಿರೋದ್ರಿಂದ ಹೀಗಾಗಿ ಇದು ಅಚ್ಚರಿಯ ನಿರ್ಧಾರ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಬಟ್ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರನ್ನು 2027ರ ಏಕದಿನ ವಿಶ್ವಕಪ್ನಲ್ಲಿ ನೀವು ನೋಡಲು ಬಯಸುತ್ತೀರೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.